ಸೆಕೆಂಡ್ ಗೇರ್ ಅಲ್ಲಿ 80. ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ, ಟೋಟಲ್ ಆಗಿ 3 ರೇರ್ ಅಡ್ರೆಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರ್ನ ರಿವರ್ಸ್ ಮಾಡಲ್ ಹಾಕಿದಾಗ ನೋಡಿ. ಎಲ್ಲೋ ಆಟೋಗೋಣ, ನಮ್ಮ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದೆ ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್. ಹೌದು ವೀಕ್ಷಕರೇ, ಇದು ರೀಬ್ಯಾಡ್ಜಿಂಗ್ ವರ್ಷನ್ ಆಫ್ ಫ್ರಾನ್ಸ್ ಅಂತ ಹೇಳ್ಬೋದು. ಲೋಗೋ ಅಷ್ಟೇ ಚೇಂಜ್ ಅಲ್ಲ, ಸ್ವಲ್ಪ ಚೇಂಜಸ್ ಕೂಡ ಇದೆ ಇದರಲ್ಲಿ ಟೈಸರ್ ಮತ್ತು ಫ್ರಾನ್ಸಿಗೂ. ಇನ್ನು ಫ್ರಾನ್ಸ್ ವಿಡಿಯೋ ಕೂಡ ನಮ್ಮ ಚಾನೆಲ್ ಅಲ್ಲಿ ಅವೈಲೇಬಲ್ ಇದೆ. ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಫಸ್ಟ್ ಆಫ್ ಆಲ್ ಇನ್ನು ಇವತ್ತಿನ ವಿಡಿಯೋದಲ್ಲಿ ಈ ಕಾರಿನ ಎಕ್ಸ್ಟೀರಿಯರ್, ಇಂಟೀರಿಯರ್, ಇಂಜಿನ್ ಸ್ಪೆಸಿಫಿಕೇಶನ್ ಹಾಗೂ ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಡ್ರೈವ್ ಎಕ್ಸ್ ಶೋರೂಮ್ ಪ್ರೈಸ್ ಡೀಟೇಲ್ ಸಹ ತಿಳ್ಕೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ದಾವಣಗೆರೆಯಲ್ಲಿರುವ ಶೋಧ ಟೊಯೋಟಾ ಶೋರೂಮ್ ಅವರಿಗೆ ಧನ್ಯವಾದಗಳು ಈ ಕಾರ್ನ ಪ್ರೊವೈಡ್ ಮಾಡೋದಕ್ಕೆ. ಇನ್ನು ನೀವು ಯಾವುದೇ ಟೊಯೋಟಾದ ಕಾರ್ ಪರ್ಚೇಸ್ ಮಾಡಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡೋದು ಮರಿಬೇಡಿ. ಫಸ್ಟ್ ಆಫ್ ಆಲ್ ಈ ಟೈಸರ್ ನ ವೇರಿಯಂಟ್ಸ್ ಬಗ್ಗೆ ಬಂದ್ರೆ ಇದರಲ್ಲಿ ಟೋಟಲ್ ಆಗಿ ನಿಮಗೆ 5 ವೇರಿಯಂಟ್ ಸಿಗುತ್ತೆ. ಇ ಅಂದ್ರೆ ಬೇಸಿಕ್, ಇ, ಎಸ್, ಎಸ್ ಪ್ಲಸ್ ಮತ್ತು ಜಿ ಮತ್ತು ವಿ. ನೀವು ನೋಡ್ತಿರೋದು ವಿ ಇನ್ ಆಟೋಮೆಟಿಕ್ ವೇರಿಯಂಟ್. ಇ ಅಲ್ಲಿ ನಿಮಗೆ CNG ಸಿಗುತ್ತೆ. ಈ ನೆಕ್ಸ್ಟ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಅವೈಲೇಬಲ್ ಇದೆ. ನಿಮಗೆ CNG ಬೇಕಂದ್ರೆ ಈ ವೇರಿಯಂಟ್ ತಗೋಬೇಕು. ಇನ್ನು ಕಲರ್ ಆಪ್ಷನ್ಸ್ ಬಗ್ಗೆ ಬಂದ್ರೆ ಇದರಲ್ಲಿ ಟೋಟಲ್ ಆಗಿ 5 ಕಲರ್ ಆಪ್ಷನ್ ಸಿಗುತ್ತೆ. ನೀವು ನೋಡ್ತಿರೋದು ವೈಟ್ ಕಲರ್. ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ, ಒಂದು ಶಾರ್ಪ್ ಮತ್ತು ಬೋಲ್ಡ್ ಲುಕ್ ಜೊತೆಗೆ ಈ ಕಾರ್ನ ಪ್ರೊವೈಡ್ ಮಾಡಿದ್ದಾರೆ. ಸೆಂಟರ್ ಅಲ್ಲಿ ದೊಡ್ಡದಾದ ಸ್ಯಾಟಿನ್ ಕ್ರೋಮ್ ಫಿನಿಶ್ ಅಲ್ಲಿ ಟೊಯೋಟಾದ ಲೋಗೋ, ಅದರ ಜೊತೆಗೆ ನಿಮಗೆ ಸೈಡ್ ಅಲ್ಲಿ ಕ್ರೋಮ್ ಎಲಿಮೆಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕ್ರೋಮ್ ಎಲಿಮೆಂಟ್ಸ್ ನಿಮಗೆ DRLC ಗೂ ಕೂಡ ಕನೆಕ್ಟೆಡ್ ಇದೆ. ನೋಡ್ತಾ ಇರಬಹುದು ಡ್ಯೂಯಲ್ ಸ್ಪ್ಲಿಟ್ ಅದ ನಿಮಗೆ DRL ಸಿಗುತ್ತೆ. ನೀವು ಫ್ರಾಂಕ್ಸ್ ಅಲ್ಲಿ ನಿಮಗೆ 3 ಪಾಯಿಂಟ್ ನೆಕ್ಸಾ ಡಿಸೈನ್ ಅಲ್ಲಿ ಸ್ಪ್ಲಿಟ್ ಆದ DRL ಸಿಗುತ್ತೆ. ಅದೇ ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಜೊತೆಗೆ DRLs ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕ್ಯಾಮ್ರಾ ನೋಡ್ತಿರ್ಬೋದು, ಫ್ರಂಟ್ ಕ್ಯಾಮ್ರಾನ ಪ್ಲೇಸ್ಮೆಂಟ್. ಈ ಕ್ಯಾಮ್ರಾ ಏನಕ್ಕಪ್ಪ ಅಂದ್ರೆ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಟೊಯೋಟಾ ಲೋಗೋ ಕೆಳಗಡೆ ನೋಡ್ತಾ ಇರಬಹುದು ದೊಡ್ಡ ನಿಕೂಮ್ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದರ ಕೆಳಗಡೆ ನಿಮಗೆ ಕ್ರೋಮಾದ ಎಲಿಮೆಂಟ್ಸ್, ಇದು ನಿಮಗೆ ಅಕ್ಸೆಸರೀಸ್ ಅಲ್ಲಿ ಸಿಗುತ್ತೆ. ಇನ್ನು 3 ಚೇಂಬರ್ ಸ್ಪ್ಲಿಟ್ LED ಸೆಟಪ್ ನೋಡಬಹುದು, 2 ಲೋ ಬೀಮ್ ಹಾಗೂ ಹೈ ಬೀಮಿಗೆ. ಇನ್ನು ಕೆಳಗಡೆ ನಿಮಗೆ ಸಿಲ್ವರ್ ಆದ ಸ್ಕಿಡ್ ಪ್ಲೇಟ್, ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರಬಹುದು. ನಿಮಗೆ ಟೂಯಿಂಗ್ ಹುಕ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಾರಿನ ಫ್ರಂಟ್ ವಿಂಡ್ಶೀಲ್ಡ್ ಅಲ್ಲಿ ನಿಮಗೆ 2 ವೈಪರ್, 2 ವಾಷರ್ಸ್ ಜೊತೆಗೆ ಇನ್ನು ಇದರಲ್ಲಿ ನಿಮಗೆ ಡ್ಯೂಯಲ್ ಟೋನ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ನೋಡ್ತಾ ಇರಬಹುದು ಸ್ಪೋರ್ಟಿ ಆದ ಇಂಟಿಗ್ರೇಟೆಡ್ ರೂಫ್ ರೈಲ್ಸ್. ಇನ್ನು ಈ ಕಾರಿನ ಡೈಮೆನ್ಷನ್ ವಿಷಯಕ್ಕೆ ಬಂದ್ರೆ ಈ ಕಾರಿನ ವಿಡ್ತ್ ಅರೌಂಡ್ ನಿಮಗೆ 1.7 ಮೀಟರ್ ವಿಡ್ತ್ ಸಿಗುತ್ತೆ. ಒಂದು ಕೂಪೆ ಡಿಸೈನ್ ಅಲ್ಲಿ ಈ ಟೈಸರ್ ನ ಡಿಸೈನ್ ಮಾಡಿದ್ದಾರೆ. ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಫ್ರಂಟ್ ಪ್ರೊಫೈಲ್. ಬನ್ನಿ ಈಗ ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ ಹೋಗೋಣ. ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ ಬಂದ್ರೆ ಫಸ್ಟ್ ಆಫ್ ಆಲ್ ಈ ಡೈಮೆನ್ಷನ್ ವಿಷಯಕ್ಕೆ ಮಾತಾಡ್ಬಿಡ್ತೀನಿ. ಈ ಕಾರಿನ ಲೆಂತ್ ಅರೌಂಡ್ ನಿಮಗೆ 3.9 ಮೀಟರ್ ಸಿಗುತ್ತೆ. ಇನ್ನು ಡಿಸೈನ್ ವಿಷಯಕ್ಕೆ ಬಂದ್ರೆ ನೋಡಿ, ಕೂಪೆ ಆದ ಡಿಸೈನ್ ಸಿಗುತ್ತೆ ನಿಮಗೆ. ಏನು ಮರ್ಸಿಡೀಸ್ AMG ಕೂಪೆ ಸಿಗುತ್ತಲ್ಲ ಅದೇ ತರ ಇದು ಕೂಡ ಡಿಸೈನ್ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ ಅಲ್ಲಿ ಮೇನ್ ಆಗಿ ಅಟ್ರಾಕ್ಟಿವ್ ಕಾಣೋದೇನಪ್ಪ ಅಂದ್ರೆ ಅಲೋವಿಲ್ಸ್ ನೋಡ್ತಾ ಇರಬಹುದು. 195/60 R16 ನಲ್ಲಿ ಡ್ಯೂಯಲ್ ಟೋನ್ ಅನ್ನ ಅಲೋವಿಲ್ ಸಿಗುತ್ತೆ. ಫ್ರಂಟ್ ಅಲ್ಲಿ ಡಿಸ್ಕ್ ಹಾಗೂ ಬ್ಯಾಕ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ. ಇನ್ನು ಅಲೋವಿಲ್ಸ್ ನಿಮಗೆ ಫ್ರಾಂಕ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಡಿಸೈನ್ ಚೇಂಜ್ ಇದೆ. ಫ್ರಾಂಕ್ಸ್ ಗಿಂತ ಇದು ಸ್ವಲ್ಪ ಅಟ್ರಾಕ್ಟಿವ್ ಆದ ಡಿಸೈನ್ ಇದೆ. ಇನ್ನು ORMs ವಿಷಯಕ್ಕೆ ಬಂದ್ರೆ ನಿಮಗೆ ಬಾಡಿ ಕಲರ್ಡ್ ORMs, ಟರ್ನ್ ಇಂಡಿಕೇಟರ್ಸ್ ಜೊತೆಗೆ. ಇನ್ನು ಈ ORMs ಕೆಳಗಡೆ ನೀವು ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರಬಹುದು. ಆಗ್ಲೇ ಹೇಳಿದಂಗೆ ವೀಕ್ಷಕರೇ, ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೋಸ್ಕರ ನಿಮಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ನೋಡ್ತಾ ಇರಬಹುದು. ಇದರಲ್ಲಿ ನಿಮಗೆ A, B, C, A ಪಿಲ್ಲರ್ ಬಾಡಿ ಕಲರ್ಡ್ ಅಲ್ಲಿ ಸಿಗುತ್ತೆ. ಆದ್ರೆ B ಮತ್ತು C ಪಿಲ್ಲರ್ ಇದೆ ಅಲ್ಲ, ಮ್ಯಾಟ್ ಬ್ಲಾಕ್ ಅಲ್ಲಿ ಸಿಗುತ್ತೆ. ಇನ್ನು ನೋಡ್ತಾ ಇರಬಹುದು ಇದು ಅಕ್ಸೆಸರಿ ಹಾಕ್ಸಿರುವ ಸೂಪರ್ವೈಸರ್ ನೋಡ್ತಾ ಇರಬಹುದು, ಕ್ರೋಮ್ ಫಿನಿಶಿಂಗ್ ಜೊತೆಗೆ ಇಂಟಿಗ್ರೇಟೆಡ್ ರೂಫ್ ರೈಲ್ಸ್, ಶಾರ್ಕ್ ಪಿನ್ ಆಂಟಿನಾ. ಇನ್ನು ಈ ಕಾರಿನ ರೇರ್ ಪ್ರೊಫೈಲ್ ಬಂದ್ರೆ ಈ ಕಾರಿನ ಟೇಲ್ ಲೈಟ್ಸ್ ನೋಡಿ ವೀಕ್ಷಕರೇ, ಎಷ್ಟು ಸಕ್ಕತ್ತಾಗಿದೆ. ಈ ಕಾರಿನ ಟೇಲ್ ಲೈಟ್ಸ್ ಕನೆಕ್ಟೆಡ್ ಆದ ಟೇಲ್ ಲೈಟ್ ಸಿಗುತ್ತೆ ನಿಮಗೆ. ಇಲ್ಲೂ ಕೂಡ ನಿಮಗೆ ಡ್ಯೂಯಲ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ನೀವು ಫ್ರಾಂಕ್ಸ್ ಅಲ್ಲಿ ನೆಕ್ಸಾ ಡಿಸೈನ್ ಅಲ್ಲಿ ನಿಮಗೆ 3 ಸ್ಪ್ಲಿಟ್ ಟೇಲ್ ಲೈಟ್ ಜೊತೆಗೆ ಇದು ಕನೆಕ್ಟೆಡ್ ಇರ್ತಿತ್ತು. ಆದ್ರೆ ಇದರಲ್ಲಿ ನಿಮಗೆ ಏನ್ ನಿಮಗೆ ಹೈ ರೈಡರ್ ಅಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದ ಡಿಸೈನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ರಿಫ್ಲೆಕ್ಟರ್ ನೋಡಬಹುದು, ಇದು ಕೂಡ ನಿಮಗೆ ಎಕ್ಸೆಸರಿಯಲ್ಲಿ ಹಾಕ್ಸಿರೋದು. ಇನ್ನು ಲೆಫ್ಟ್ ಸೈಡ್ ನಲ್ಲಿ ಅರ್ಬನ್ ಕ್ರೂಸರ್ ಟೈಸರ್ ಬ್ಯಾಡ್ಜಿಂಗ್ ನೋಡಬಹುದು. ಇನ್ನು ರೈಟ್ ಸೈಡ್ ನಲ್ಲಿ ನಿಯೋ ಡ್ರೈವ್ ಅಂದ್ರೆ ಮೈಲ್ಡ್ ಹೈಬ್ರಿಡ್ ವೇರಿಯಂಟ್ ನ ಬ್ಯಾಡ್ಜಿಂಗ್ ನೋಡಬಹುದು. ರೇರ್ ಅಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ರಿವರ್ಸ್ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಬಹುದು ರಿವರ್ಸ್ ಕ್ಯಾಮ್ರಾನ ಪ್ಲೇಸ್ಮೆಂಟ್.
ರೇರ್ ಡಿಫಾಗರ್, ಅದರ ಜೊತೆಗೆ ವೈಪರ್, ವಾಷರ್ ಜೊತೆಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ನೋಡಬಹುದು. ಟೊಯೋಟಾ ಲೋಗೋನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಕೆಳಗಡೆ ನಿಮಗೆ ಗ್ರೇ ಸ್ಕಿಡ್ ಪ್ಲೇಟ್ ಸಹ ನೋಡಬಹುದು. ಬನ್ನಿ ಈ ಕಾರಿನ ಬೂಟ್ ಸ್ಪೇಸ್ ಚೆಕ್ ಮಾಡೋಣ. ನೋಡಬಹುದು ರಿಕ್ವೆಸ್ಟ್ ಸೆನ್ಸರ್, ಈಸಿ ಓಪನ್ ಮತ್ತು ಕ್ಲೋಸಿಗೋಸ್ಕರ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಿಮಗೆ ವೈಟ್ LED ನಂಬರ್ ಪ್ಲೇಟ್ ಲೈಟ್ ಸಿಗುತ್ತೆ. ಇನ್ನು ಪಾರ್ಸಲ್ ಟ್ರೇ ಸಹ ನೋಡಬಹುದು. ಇದು ಡಿಸ್ಕನೆಕ್ಟ್ ಸಹ ಮಾಡಬಹುದು ವೀಕ್ಷಕರೇ. ಸಿಂಪಲ್ ಆಗಿ ಇದು ಪುಲ್ ಮಾಡಿ ಕೆಳಗಡೆ ಮಾಡಿದಾಗ ಡಿಸ್ಕನೆಕ್ಟ್ ಕೂಡ ಇದೆ. ಇನ್ನು ಬೂಟ್ ಸ್ಪೇಸ್ ನೋಡಿ ನೀವೇ ಎಷ್ಟು ದೊಡ್ಡದಾದ ಬೂಟ್ ಸ್ಪೇಸ್ ಪ್ರೊವೈಡ್ ಮಾಡಿ. 308 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಒಂದು ಅದ್ಭುತವಾದ ಬೂಟ್ ಸ್ಪೇಸ್ ಸಹ ಹೇಳ್ಬಹುದು. ಲ್ಯಾಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇನ್ನು ರೈಟ್ ಸೈಡ್ ಅಲ್ಲಿ ನಿಮಗೆ ಟೂಲ್ ಕಿಟ್ಸ್. ಇನ್ನು ಈ ಕಾರಿನ ಬೂಟ್ ಸ್ಪೇಸ್ ನಲ್ಲಿ ಕವರ್ ಓಪನ್ ಮಾಡಿದಾಗ ಸ್ಪೇರ್ ವೀಲ್ ಪ್ಲೇಸ್ಮೆಂಟ್ ಕೂಡ ನೋಡಬಹುದು. ಇದರಲ್ಲಿ ನಿಮಗೆ 16 ಇಂಚಿನ ಸ್ಪೇರ್ ಡಿಫಾಗರ್ ಕೂಡ ನಿಮಗೆ ಬೇಸ್ ವೇರಿಯಂಟ್ ಇಂದಾನು ಡಿಫಾಗರ್ ಸಿಗುತ್ತೆ. ವೀಕ್ಷಕರೇ ಈ ಕಾರಿನ ಇಂಟೀರಿಯರ್ ಅಲ್ಲಿ ಬಂದ್ರೆ ಇದು ಕೂಡ ನಿಮಗೆ ಎಕ್ಸೆಸರಿ ಹಾಕ್ಸಿರೋದು ಹೇಳದ್ ಮತ್ತೆ, ಇದು ಕೂಡ ಎಕ್ಸೆಸರೀಸ್ ಪಾರ್ಟ್. ಇನ್ನು ಈ ಕಾರಿನ ರೇರ್ ಡೋರ್ ನೋಡ್ತಾ ಇರಬಹುದು ವೀಕ್ಷಕರೇ. ಡ್ಯೂಯಲ್ ಟೋನ್ ಅಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಕೂಡ ಯೂಸ್ ಮಾಡಿದ್ದಾರೆ ಸ್ಟಿಚಿಂಗ್ ಎಲಿಮೆಂಟ್ಸ್ ಜೊತೆಗೆ. ಇಲ್ಲೂ ನಿಮಗೆ ವಿಂಡೋ ಕಂಟ್ರೋಲ್ಸ್ ಸರೌಂಡಿಂಗ್ಸ್ ಎಲ್ಲ ಗ್ಲಾಸಿ ಬ್ಲಾಕ್ ಅಲ್ಲಿ ಸಿಗುತ್ತೆ. ಕ್ರೋಮ್ ಡೋರ್ ಹ್ಯಾಂಡಲ್ ಸಹ ನೋಡಬಹುದು. ಇದು ಲಾಕ್ ಅನ್ಲಾಕ್ ಏಕೆ. ಇನ್ನು ಕೆಳಗಡೆ ನಿಮಗೆ ಬಾಟಲ್ ಹೋಲ್ಡರ್, ಅದರ ಜೊತೆಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ನೋಡಬಹುದು. ಇದು ಕೂಡ ಎಕ್ಸೆಸರಿಲಿ ಹಾಕ್ಸಿರೋದು. ಡೋರ್ ಓಪನ್ ಮಾಡಿದಾಗ ಆಟೋಮೆಟಿಕ್ಲಿ ಲೈಟ್ ಕೂಡ ಆನ್ ಆಗುತ್ತೆ. ಇದು ಕೂಡ ನಿಮಗೆ ಎಕ್ಸೆಸರಿಲಿ ಸಿಗುತ್ತೆ. ಈ ಕಾರಿನ ಕಂಫರ್ಟ್ ನೀವೇ ನೋಡಿ. ನಾನು ಅರೌಂಡ್ 6 ಫೀಟ್ ಇದ್ದೀನಿ. ನನಗೆ ಯಾವ ರೀತಿ ಕಂಫರ್ಟ್ ಇದೆ ತೋರಿಸ್ತೀನಿ. ಮುಂದಿನ ಸೀಟ್ ಕೂಡ ನನ್ನ ಹೈಟಿನ ತಕ್ಕಂಗೆ ಅಡ್ಜಸ್ಟ್ ಮಾಡೀನಿ. ಬನ್ನಿ ರೇರ್ ಸೀಟ್ ನಿಮಗೆ ಕಂಫರ್ಟ್ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಕಂಫರ್ಟೇಬಲ್ ಆಗಿ ಕುಂತಿದ್ದೀನಿ ನಾನು, ಯಾವುದೇ ರೀತಿಯ ತೊಂದರೆ ಇಲ್ಲ. ಅಂಡತಾಯಿ ಸಪೋರ್ಟ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು, ಹೆಡ್ ರೂಮ್ ಆಗಿರ್ಬೋದು ಕಂಫರ್ಟೇಬಲ್ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 3 ರೇರ್ ಅಡ್ರೆಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಇಲ್ಲಿ ಸಿಂಪಲ್ ಆಗಿ ಫೋಲ್ಡ್ ಮಾಡಿ ನೋಡಿ 60-40 ಸ್ಪ್ಲಿಟ್ ಕೂಡ ಇದೆ. ಇದರಲ್ಲಿ 2 ರಿಕ್ಲೈನಿಂಗ್ ಆಂಗಲ್ ಜೊತೆಗೆ. ಇನ್ನು ಸೆಂಟರ್ ಅಲ್ಲಿ ನಿಮಗೆ 2 AC ವೆಂಟ್ಸ್, ರೇರ್ AC ವೆಂಟ್ಸ್, ಅದರ ಜೊತೆಗೆ 2 ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಜೊತೆಗೆ ಫೋನ್ ಹೋಲ್ಡರಿಗೆ. ಇನ್ನು ನಿಮಗೆ ಸೀಟ್ ಪಾಕೆಟ್ಸ್ ಡ್ರೈವರ್ ಸೀಟಲ್ಲಿ ಸಿಗಲ್ಲ, ಕೋ ಡ್ರೈವರ್ ಅಲ್ಲಿ ಸಿಗುತ್ತೆ. ಸೊ ಓವರ್ ಆಲ್ ಇದು ಆಯ್ತು. ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಸೆಂಟರ್ ಅಲ್ಲಿ ಲ್ಯಾಂಪ್ ಕೂಡ ಸೆಂಟರ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವೀಕ್ಷಕರೇ ಇದು ಆಯ್ತು ಈ ಕಾರಿನ ರೇರ್ ಡೋರಿನ ಬಗ್ಗೆ. ಇನ್ನು ಈ ಕಾರಿನ ಡ್ರೈವರ್ ಡೋರ್ ಚೆಕ್ ಮಾಡೋದಾದ್ರೆ ನೋಡಬಹುದು ಬಾಡಿ ಕಲರ್ ಅಲ್ಲಿ ಡೋರ್ ಹ್ಯಾಂಡಲ್ಸ್, ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ. ಇದು ಬನ್ನಿ ಅಲಾರಾಮ್ ಆಫ್ ಮಾಡ್ಬಿಡೋಣ, ಹೆಡ್ಲೈಟ್ಸ್ ಆನ್ ಇದೆ ಅಂತ. ಸೊ ಆಗ್ಲೇ ಹೇಳ್ದಂಗೆ ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಟೋನ್ ಅಲ್ಲಿ ಡೋರ್ ಸಿಗುತ್ತೆ. ಗ್ಲಾಸಿ ಬ್ಲಾಕ್ ಫಿನಿಶ್ ಜೊತೆಗೆ ವಿಂಡೋ ಕಂಟ್ರೋಲ್ಸ್, ವೋರಿಯಂ ಕಂಟ್ರೋಲ್ಸ್, ಕ್ರೋಮ್ ಹ್ಯಾಂಡಲ್, ಸಾಫ್ಟ್ ಟಚ್ ಮೆಟೀರಿಯಲ್ ಕೂಡ ಯೂಸ್ ಮಾಡಿದ್ದಾರೆ. ಲೆದರ್ ಸ್ಟಿಚಿಂಗ್ ಅಲ್ಲಿ ಬಾಟಲ್ ಹೋಲ್ಡರ್, ಸ್ವಲ್ಪ ಸ್ಟೋರೇಜ್ ಸ್ಪೇಸ್, ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ನೋಡಬಹುದು. ಇನ್ನು ಇದು ಕೂಡ ಎಕ್ಸೆಸರೀಸ್ ಅಲ್ಲಿ ಹಾಕ್ಸಿರೋದು. ಆಗ್ಲೇ ಹೇಳ್ದಂಗೆ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ ನಿಮಗೆ. ಹೈಟು ಕೂಡ ಅಡ್ಜಸ್ಟ್ ಮಾಡ್ಬೋದು, ರಿಕ್ಲೈನ್ ಕೂಡ ಮಾಡ್ಬೋದು. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಐಡ್ಲಿಂಗ್ ಆನ್ ಆಫ್ ಕಂಟ್ರೋಲ್ಸ್, ಹೆಡ್ಲೈಟ್ ಕಂಟ್ರೋಲ್ಸ್, ಹಾಗೂ ಇದು ಏನಿದೆ ಅಲ್ಲ ಇದು ಆಮೇಲೆ ತೋರಿಸ್ತೀನಿ 360 ಡಿಗ್ರಿ ಕ್ಯಾಮ್ರಾ ವ್ಯೂಗೋಸ್ಕರ. ಇನ್ನು ಇದರಲ್ಲಿ ನಿಮಗೆ ಟ್ರಾಕ್ಷನ್ ಆನ್ ಆಫ್ ಕೂಡ ಸಿಗುತ್ತೆ. HUD ನೋಡ್ತಾ ಇರ್ಬೋದು ನೀವು, HUD ಕಂಟ್ರೋಲ್ಸ್ ಕೂಡ. ಇದು ಆಮೇಲೆ ಆನ್ ಮಾಡಿ ಇಗ್ನಿಷನ್ ಆನ್ ಮಾಡಿ ತೋರಿಸ್ತೀನಿ. ಇನ್ನು ಗ್ಲಾಸಿ ಬ್ಲಾಕ್ ಫಿನಿಶಿಂಗ್ ಜೊತೆಗೆ ನಿಮಗೆ AC ವೆಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಯೂಶಲಿ ನಿಮಗೆ ಇದರಲ್ಲೂ ಕೂಡ ಲಾಕ್ ಅನ್ಲಾಕ್ ಬಟನ್ ಹಾಗೂ ಬ್ಯಾಕ್ ಅಲ್ಲಿ ಬ್ಲಾಕ್ ಕಲರ್ ಇಲ್ಲಿ ಟೊಯೋಟಾದ ಲೋಗೋ. ಇನ್ನು ಕೀ ಒಂದು ಸ್ಮಾಲ್ ಥಿಂಗ್ ನೋಡ್ತಾ ಇರ್ಬೋದು. ಏನಪ್ಪಾ ಅಂದ್ರೆ ಸ್ಲೈಡ್ ಮಾಡಿದಾಗ ಮ್ಯಾನ್ಯುಯಲ್ ಕೀ ಕೂಡ ವರ್ಕ್ ಆಗುತ್ತೆ. ಇನ್ ಕೇಸ್ ಆಫ್ ಬ್ಯಾಟ್ರಿ ಡೌನ್ ಇದ್ದಾಗ ಆಗಲ್ಲ ಅದು ಬ್ಯಾಟ್ರಿ ಡೌನ್. ಇನ್ ಕೇಸ್ ಎಮರ್ಜೆನ್ಸಿ ಇದ್ದಾಗ ನೀವು ಮ್ಯಾನ್ಯುಯಲ್ ಕೀ ಕೂಡ ಯೂಸ್ ಮಾಡ್ಬೋದು. ಇನ್ನು ಈ ಕಾರಿನ ಸ್ಟೇರಿಂಗ್ ವಿಷಯಕ್ಕೆ ಬಂದ್ರೆ ನಿಮಗೆ ಟಿಲ್ಟ್ ಅಂಡ್ ಟೆಲಸ್ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಸಿಗುತ್ತೆ ನಿಮಗೆ. ಪೆಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ವೈಪರ್ ಕಂಟ್ರೋಲ್ಸ್, ರೇರ್ ವೈಪರ್ ಹಾಗೂ ಫ್ರಂಟ್ ವೈಪರ್ ಕಂಟ್ರೋಲ್ಸ್, ರೈಟ್ ಸೈಡ್ ಅಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸ್. ಆಗ್ಲೇ ಹೇಳ್ದಂಗ ಇದು ಈ ಬಟನ್ HUD ಅಂತ ಇದೆ ಅಲ್ಲ, HUD ಅಂದ್ರೆ ಏನಪ್ಪಾ ಅಂದ್ರೆ ಹೆಡ್ ಅಪ್ ಡಿಸ್ಪ್ಲೇ. ಆಗಿ 5 ಸೆಕೆಂಡ್ ಯೂಸ್ ಹೋಲ್ಡ್ ಮಾಡಿದಾಗ ನೋಡಿ ಇದು ಒಂದು ಯೂನಿಕ್ ಫ್ಯೂಚರ್ ಅಂತಾನು ಹೇಳ್ಬೋದು ವೀಕ್ಷಕರು. ಇದೆಲ್ಲ ನಾವು ಮೊದಲೆಲ್ಲ ಮೆಕ್ಲಾರನ್ ಕಾರ್ಸ್ ಅಲ್ಲಿ ನೋಡ್ತಿದ್ವಿ, ಆದ್ರೆ ಇದರಲ್ಲಿ ನಿಮಗೆ ಇದರಲ್ಲೇ ಪ್ರೊವೈಡ್ ಮಾಡಿಬಿಟ್ಟಾರೆ. ಟೈಮ್ ಜೊತೆಗೆ ನಿಮಗೆ ಸ್ಪೀಡ್ ಕೂಡ ತೋರಿಸುತ್ತೆ. ನೀವು ಈ ಬಟನ್ ವ್ಯೂ ಅಂತ ಇದೆಯಲ್ಲ, ಇದು ಏನಪ್ಪಾ ಅಂದ್ರೆ ನೋಡಿ 360 ಕ್ಯಾಮ್ರಾ. ಆ ಬಟನ್ ಮುಟ್ಟಿದ ತಕ್ಷಣ ನಿಮಗೆ ಸರೌಂಡಿಂಗ್ ವ್ಯೂ ಫಸ್ಟ್ ತೋರಿಸುತ್ತೆ. ಸರೌಂಡಿಂಗ್ ಯಾರ್ಯಾರು ಇದ್ದಾರೆ, ಹಿಂದೆ ಯಾರು ನಿಂತಿದ್ದಾರೆ, ಸರೌಂಡಿಂಗ್ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಇದು ನಮ್ಮ ಟ್ರಾಫಿಕ್ ಏರಿಯಾಸ್ ಅಲ್ಲಿ ಬಹಳಷ್ಟು ಯೂಸ್ ಆಗುತ್ತೆ, ಬ್ಯಾಂಗ್ಳೂರ್ ಮಂಗಳೂರು ಸೈಡ್ ಎಲ್ಲ. ಹಾಗಂತ ಏನಿಲ್ಲ, ಪಾರ್ಕಿಂಗ್ ಅಲ್ಲೂ ಬಹಳ ಹೆಲ್ಪ್ಫುಲ್ ಇದೆ. ಇನ್ನು ಈ ಕಾರ್ನ ರಿವರ್ಸ್ ಮಾಡಲ್ ಹಾಕಿದಾಗ
ನೋಡಿ. ಇನ್ನು ವ್ಯೂ ಕೂಡ ಚೇಂಜ್ ಮಾಡ್ಬೋದು, ಬೇರೆ ಬೇರೆ ರೀತಿಯಾದ ವ್ಯೂಸ್ನ ತೋರಿಸುತ್ತೆ. 2 AC ವಿಂಡ್ಸ್ ಕ್ರೋಮ್ ಅಲ್ಲಿ ಹಾಗೂ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC, ವೈರ್ಲೆಸ್ ಚಾರ್ಜರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್, 12 ವೋಲ್ಟಿನ ಚಾರ್ಜಿಂಗ್ ಪೋರ್ಟ್, ಅದರ ಜೊತೆಗೆ ಕಪ್ ಹೋಲ್ಡರ್ ಕೂಡ ಇದೆ. ನಾವು ರಿವ್ಯೂ ಮಾಡ್ತಿರೋದು ಆಟೋಮೆಟಿಕ್ ವೇರಿಯಂಟ್. ಇನ್ನು ಇದರಲ್ಲಿ ಮ್ಯಾನ್ಯುವಲ್ ಕೂಡ ಅವೈಲೇಬಲ್ ಇದೆ. ಇನ್ನು ಮ್ಯಾನ್ಯುವಲ್ ಹ್ಯಾಂಡ್ ಬ್ಯಾಗ್, ಅದರ ಜೊತೆಗೆ ಸ್ಲೈಡಿಂಗ್ ಆದ ಆಮ್ರೆಸ್ಟ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ನೋಡ್ತಾ ಇರಬಹುದು. ಇನ್ನು ಈ ಕಾರಿನ ಡ್ಯಾಶ್ ಬೋರ್ಡ್ ಆಸ್ ಯೂಶುವಲ್ ನಿಮಗೆ ಫ್ರಾಂಕ್ಸ್, ಗ್ಲಾನ್ಸಾ, ಮತ್ತೆ ಅದು ಹೈ ರೈಡರ್, ಗ್ರ್ಯಾಂಡ್ ವಿಟಾರ ಅದೇ ರೀತಿಯಾದ ಸಿಮಿಲಿಯರ್ ಆದ ಡಿಸೈನ್ ಇದೆ. ಇದು ಲೋಗೋ ಕ್ಲೋಸ್ ಮಾಡಿದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಕಾರಪ್ಪ ಅಂತ. ಇದರಲ್ಲಿ ನಿಮಗೆ ಫಸ್ಟ್ ಏಡ್ ಕಿಟ್ ಜೊತೆಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. 3 ಕಲರ್ ಡ್ಯಾಶ್ ಬೋರ್ಡ್ಸ್ ಇದೆ. ಇನ್ನು ಇಲ್ಲೂ ಕೂಡ ನೋಡ್ತಾ ಇರೋದು ಸಕ್ಕತ್ತಾಗಿ ಸ್ಟೈಲಿಶ್ ಆದ ನಿಮಗೆ AC ವೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆಟೋ ಡಿಮ್ಮಿಂಗ್, IRVM ಅಂದ್ರೆ ಏನಪ್ಪಾ ಅಂದ್ರೆ ಇನ್ಸೈಡ್ ರೇರ್ ವ್ಯೂ ಮಿರರ್ ಅಂತ. ಇನ್ನು ಲ್ಯಾಂಪ್ ಕಂಟ್ರೋಲ್ ಸಹ ನೋಡಬಹುದು. ಸೈಡಲ್ಲಿ ನಿಮಗೆ ಲೈಟ್ ಜೊತೆಗೆ ನಿಮಗೆ ಮಿರರ್, ವೆನಿಟಿ ಮಿರರ್. ಸೈಡ್ ಅಲ್ಲೂ ಸಹ ನಿಮಗೆ ವೆನಿಟಿ ಮಿರರ್ ಜೊತೆಗೆ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಎಕ್ಸ್ಟೀರಿಯರ್ ಇಂಟೀರಿಯರ್. ಬನ್ನಿ ಈಗ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೋಗೋಣ. ಸೊ ವೀಕ್ಷಕರೇ, ಈ ಕಾರಿನ ಇಂಜಿನ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ ಆಗ್ಲೇ ಹೇಳ್ದಂಗೆ 1 ಲೀಟರ್ ಇಂಜಿನ್ ಸಿಗುತ್ತೆ, ಟರ್ಬೋ ಇಂಜಿನ್. ಇನ್ನು ನೀವು ಇದರ ಲೋವರ್ ವೇರಿಯಂಟ್ಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ನಿಮಗೆ 1.2 ಲೀಟರ್ ಸಿಗುತ್ತೆ. ಈ ಇಂಜಿನ್ 1 ಲೀಟರ್ ನೋಡಬಹುದು. ಟೊಯೋಟಾ ಬ್ಲಾಕ್ ಅಲ್ಲಿ ಟೊಯೋಟಾ ಲೋಗೋ ಜೊತೆಗೆ ಟರ್ಬೋ ಕೂಡ ಬ್ಯಾಡ್ಜಿಂಗ್ ಇದೆ ಇದರಲ್ಲಿ. ನೀವು ಟರ್ಬೋ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರಬಹುದು ಇಲ್ಲಿ. ಸೊ ವೀಕ್ಷಕರೇ, ಈ ಇಂಜಿನ್ ನಿಮಗೆ 100 PS ನ ಪವರ್ ಹಾಗೂ 148 Nm ನ ಟಾರ್ಕ್ ಕೂಡ ಪ್ರೊವೈಡ್ ಮಾಡುತ್ತೆ. ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಈ ಕಾರಿಂದು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಟೈಸರ್ ನ ರಿವ್ಯೂ ಆಯ್ತು. ಈ ಫೋನ್ ಇಂದ ಇರ್ತಾರಲ್ಲ ಕ್ಯಾಮ್ರಾಮ್ಯಾನ್, ಯಾರಪ್ಪ ಅಂದ್ರೆ ಅವರು ಇವರೇ ನೋಡಿ, ವೀರು ಹಂಟರ್ ಅಂತ. ಇವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಅದರ ಜೊತೆಗೆ ನಮ್ಮ ನಿಖಿಲ್ ಸರ್ ಅವರು ಇದಾರೆ ಟೊಯೋಟಾ ಶೋರೂಮ್ ಕಡೆಯಿಂದ. ಅವರು ಬಹಳ ಸಪೋರ್ಟ್ ಮಾಡಿದ್ರು ಈ ಕಾರ್ನ ರಿವ್ಯೂ ಮಾಡೋದಕ್ಕೆ. ಹಲೋ ಸರ್. ಸರ್, ನಿಮಗೆ ಪರ್ಸನಲಿ ಈ ಕಾರ್ ಯಾವ ತರ? ಸರ್, ಇದು 1 ಲೀಟರ್ ಇಂಜಿನ್ ಒಳಗಡೆ ಕಿಂಗ್ ಸರ್. ಟೈಸರ್ ಅಂದ್ರೆ ದ ಕಿಂಗ್ ಆಫ್ ಟರ್ಬೋ ಅಂತ. ನೋಡಿ ವೀಕ್ಷಕರೇ, ಟೈಸರ್ ಅಂದ್ರೆ ದ ಕಿಂಗ್ ಆಫ್ ಟರ್ಬೋ ಅಂತ. ಅವ್ರು ಹೇಳ್ದಂಗೆ ಈ ಕಾರ್ ಹಾಗೆ ನುಗ್ಗುತ್ತೆ. ಮುಂದೆ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ಅದರ ಜೊತೆಗೆ ನಮ್ಮ ವೀರು ಅವ್ರಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ನಮ್ಮ ವೀರು ಅವರಿಗೆ ಕೇಳ್ಬಿಡೋಣ, ಹಿಂಗ್ ಅನ್ನದ್ ಬಿಟ್ಟು ಈ ಕಾರ್ ಬಗ್ಗೆ ಹೆಂಗೈತೆ ಸ್ವಲ್ಪ ಹೇಳ್ರಪ್ಪ. ಈ ವಿಡಿಯೋ ಮಾಡಿ ಒಂದ್ ಜೊತೆಗೆ ಸೇರಿ ಸಾಕಾಗೋಗ್ಬಿಟ್ಟು. ಇದು ಬಿಟ್ಟು ಕಾರ್ ನಿನಗೆ ಹೆಂಗ್ ಇಷ್ಟ ಆಯ್ತು ಅದು ಹೇಳಿ. ಸೀರಿಯಸ್ಲಿ, ನಾನು ವಿಡಿಯೋ ಮಾಡಬೇಕಾದ್ರೆ ಹಿಂದೆ ಕುತ್ಕೊಂಡಿದ್ದೀನಿ, ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡಿನಿ. ಆ ಕೊಟ್ಟಿರೋ ಫೋರ್ಸಿಗೆ, ಸ್ಪೀಡಿಗೆ ಫುಲ್ ಬ್ಯಾಕಿಗೆ ಹೋಗ್ಬಿಟ್ಟಿದ್ದೀನಿ ಮೊಬೈಲ್ ತಗೊಂಡು. ನೋಡಿ, ಇವನೇ ಹೇಳ್ತಾನೆ ದ ಕಿಂಗ್ ಆಫ್ ಟರ್ಬೋ ಬಗ್ಗೆ. ಥ್ಯಾಂಕ್ ಯು ವೀರೇಶ್ ಅವರೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ನಿಖಿಲ್ ಬ್ರೋ ಅವರು ಇವತ್ತು ನಮಗೆ ಈ ಕಾರಿನ ಎಕ್ಸ್ಟರ್ನಲ್ ಪ್ರೈಸ್ ತಿಳಿಸ್ಕೊಡ್ತಾರೆ, ಯಾವ ವೇರಿಯಂಟಿನ ಯಾವ ಪ್ರೈಸ್ ಇದೆ ಅಂತ. ಬನ್ನಿ ಬ್ರೋ, ಡ್ರೈವ್ ಸ್ಟಾರ್ಟ್ ಮಾಡೋಣ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನೀನೇನಣ್ಣ ಹಂಗ್ ನೋಡ್ತೀಯಾ? ನೋಡ್ರಿ ಗೈಸ್, ಕಳ್ಳ ಇದ್ದಂಗಿದೆ ನೀನು. ಬನ್ನಿ ಡ್ರೈವ್ ಸ್ಟಾರ್ಟ್ ಮಾಡೋಣ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್, ಈ ವೇರಿಯಂಟ್ನ ಎಕ್ಸ್ಟರ್ನಲ್ ಪ್ರೈಸ್ ಏನಿದೆ ಸರ್? ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 7,73,500 ಇದೆ ಸರ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ ಅಲ್ಲ? ಹೌದು. ಪೆಟ್ರೋಲ್ ವೇರಿಯಂಟ್ 7,73,500 ವೀಕ್ಷಕರೇ. ಈ ಆದ್ಮೇಲೆ ಈ ಒಳಗಡೆ CNG ಬರುತ್ತೆ ಸರ್. ಓಕೆ, CNG ಆದ್ರೆ 8,71,500 ಬರುತ್ತೆ. ಏನಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ ಈ ಪ್ರೈಸ್, ಹಾ ಸರ್, ಇದು CNG ಇರೋದಕ್ಕೆ CNG ಟ್ಯಾಂಕ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಇದು ಎಕ್ಸ್ಟ್ರಾ ಪ್ರೈಸ್ ಜಾಸ್ತಿ ಆಗ್ತದೆ. ಓಕೆ. ಟ್ಯಾಂಕಿಗೋಸ್ಕರ ಎಕ್ಸ್ಟರ್ನಲ್ ಪ್ರೈಸ್ ಕೂಡ ಹೌದು ಜಾಸ್ತಿ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ವೇರಿಯಂಟ್ಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ಸರ್, ಈ CNG S+, ಇದು 4 ಬಂದ್ಬಿಟ್ಟು ನಾನ್ ಟರ್ಬೋ. ಇದು ನಾನ್ ಟರ್ಬೋ ವೇರಿಯಂಟ್. 1.2 ಲೀಟರ್ ಇಂಜಿನ್ ಇದೆ. ಟರ್ಬೋ ಸ್ಟಾರ್ಟ್ ಆಗೋದು ಯಾವ ವೇರಿಯಂಟ್ ಇಂದ ಸರ್? ನಿಮಗೆ G ಮತ್ತೆ V ಒಳಗೆ. G ಮತ್ತು V ಇಂದ ಟರ್ಬೋ ಸ್ಟಾರ್ಟ್ ಆಗೋದು. G ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 10,55,000 ಆಗುತ್ತೆ. ಹಾ, ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಪ್ರೈಸ್ ನಿಮಗೆ ಹೇಳ್ತಿರೋದು. ಓಕೆ. V ವೇರಿಯಂಟ್ ಬಂದ್ಬಿಟ್ಟು 11,47,000 ಆಗುತ್ತೆ. V ವೇರಿಯಂಟ್. ಹೌದು. ನಾವೇನ್ ಡ್ರೈವ್ ಮಾಡ್ತಿದೀವಲ್ಲ ವೀಕ್ಷಕರೇ, ಇದರಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನ ಎಕ್ಸ್ಟರ್ನಲ್ ಪ್ರೈಸ್ 11,47,000 ಆಗುತ್ತೆ. ಇನ್ನು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಆಟೋಮೆಟಿಕ್ V ವೇರಿಯಂಟ್ ನ ಪ್ರೈಸ್ ಅಂದ್ರೆ ಸರ್ 12,87,000.
12,87,000 ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ ವೀಕ್ಷಕರೇ. ಇದು ಆನ್ ರೋಡ್ ಅಂದರೆ ನಿಮಗೆ ಆನ್ ರೋಡ್ ಆಲ್ಮೋಸ್ಟ್ 16,41,000 ಮಟ್ಟ ಈ ಕಾರಿನ ಆನ್ ರೋಡ್ ಪ್ರೈಸ್ ಆಗುತ್ತೆ ವೀಕ್ಷಕರೇ. ಇದು ಆಯಿತು ಈ ಕಾರಿನ ಪ್ರೈಸ್ ಸ್ಟೈಲ್. ಇನ್ನು ಡ್ರೈವಿಂಗ್ ವಿಚಾರಕ್ಕೆ ಬಂದರೆ ನೀವೇ ನೋಡ್ತಿದ್ದೀರ, ಸ್ಮೂತ್ ಆದ ಹ್ಯಾಂಡ್ಲಿಂಗ್ ಇದೆ ಇದರಲ್ಲಿ. ನೀವು ಡ್ರೈವ್ ಮೋಡಲ್ಲೂ ಕೂಡ ನೀವು ಪೆಡಲ್ ಶಿಫ್ಟರ್ಸ್ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ. ಹೆಡ್ ಅಪ್ ಡಿಸ್ಪ್ಲೇ ಡೌನ್ ಮಾಡಿಬಿಡೋಣ. ನೋಡಿ ವೀಕ್ಷಕರೇ, ವಾಯ್ಸ್ ಕಮಾಂಡು ಕೂಡ ಇದೆ ಇದರಲ್ಲಿ. ಪ್ಲೇ ಸಮ್ ಮ್ಯೂಸಿಕ್. ನೋಡಿ ವೀಕ್ಷಕರೇ, ಫೋನ್ ಕನೆಕ್ಟ್ ಆಗಿಲ್ಲ ಅಂತ ಗುಡ್ ಬೈ ಅಂತ ಹೇಳ್ತಿದ್ದು ನನಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೋಡಿ ಓವರ್ಟೇಕ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಎಕ್ಸ್ಲೇಟರ್ ಮೇಲೆ ಪೆಡಲ್ ಮಾಡಿದ ತಕ್ಷಣ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಮ್ಯಾನ್ಯುಯಲ್ ಮೋಡಲ್ ಶಿಫ್ಟ್ ಆಗ್ತಿದ್ದೀನಿ. ಮತ್ತೆ ಮುಂದೆ ಕನ್ಸ್ಟ್ರಕ್ಷನ್ ಇದೆ ವೀಕ್ಷಕರೇ, ಹಾಗಾಗಿ ನೀಟಾಗಿ ಡ್ರೈವ್ ಮಾಡಿ ತೋರ್ಸೋಕೆ ಆಗ್ತಿಲ್ಲ ಇದರಲ್ಲಿ. ಇನ್ನು ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ವೀಕ್ಷಕರೇ. ಆಗಲೇ ಹೇಳ್ದಂಗೆ ಆಬ್ವಿಯಸ್ಲಿ ನಿಮಗೆ ಹೈವೇಸಲ್ಲಿ ಹೋಗ್ತೀನಿ, ಕ್ರೂಸಿಂಗ್ ಮಾಡ್ತೀನಿ ಅಂದರೆ ನಿಮಗೆ ಆಬ್ವಿಯಸ್ಲಿ ಸ್ಪೀಡ್ ಕೂಡ ಮೈಲೇಜ್ ಕೂಡ ಇಂಪ್ರೂವ್ ಆಗುತ್ತೆ. ಗಾಡಿ ಗ್ರೌಂಡ್ ಕ್ಲಿಯರೇಜ್ ಚೆನ್ನಾಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಹಂಪ್ಸಿನ ಟೆನ್ಷನ್ ಇರೋಲ್ಲ, ಎಲ್ಲೂ ಕೂಡ ಗಾಡಿ ಟಚ್ ಆಗಲ್ಲ. ಸಡನ್ ಇರೋದ್ರಿಂದ ಗಾಡಿ ಟಚ್ ಆಗಿದೆ ಅಂತಂದ್ರೆ. ಸೆಕೆಂಡ್ ಗೇರಲ್ಲಿ 80. ಥರ್ಡ್ ಗೇರ್ 120+ ಹೋಗ್ತಿದೆ ವೀಕ್ಷಕರೇ. ಸಸ್ಪೆನ್ಷನ್ ಕೂಡ ಚೆನ್ನಾಗಿ ಸಖತ್ತಾಗಿ ಸ್ಟಿಪ್ ಇದೆ ಇದರಲ್ಲಿ, ನಿಮಗೆ ಯಾವುದೇ ರೀತಿಯ ಬಂಪಿ ಫೀಲ್ ಆಗಲ್ಲ. ಸೊ ವೀಕ್ಷಕರೇ, 0 to 100 ಮಾಡೋಣ ತಡೀರಿ ಇದರಲ್ಲಿ. ಹಜಾರ್ಡ್ ಲೈಟ್ಸ್ ಆನ್, AC ಆಫ್, ಟ್ರಾಕ್ಷನ್ ಆಫ್ ಅಂತ ತೋರಿಸ್ತಿದೆ ನೋಡಿ ಇಲ್ಲಿ ಆರೆಂಜಲ್ಲಿ. ಸೊ ಬನ್ನಿ ಮಾಡೋಣ, ಮ್ಯಾನ್ಯುವಲಲ್ಲಿ ಹಾಕೋಣ. ಫಸ್ಟಲ್ಲಿದೆ ರೋಡ್ ಕ್ಲಿಯರೆನ್ಸ್. 3, 2, 1. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರ್ಬೋದು ಟೈಮು. ಹೋಗ್ತಿದೆ. ನೀವು ಯಾವುದೇ ರೀತಿಯಾದ ಈ ಥರ ಎಕ್ಸ್ಪೀರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಏನು ಹೈವೇಲಿ ಸ್ಪೀಡ್ ಲಿಮಿಟ್ಸ್ ಇದೆ ಅದೇ ಸ್ಪೀಡ್ ಲಿಮಿಟ್ಸ್ ನಾವು ಫಾಲೋ ಮಾಡಿ. ನಾವು ಸೇಫ್ಟಿ ರೂಲ್ಸ್ ಹಾಗೂ ಸ್ಪೀಡ್ ಲಿಮಿಟ್ಸ್ ನೋಡ್ಕೊಂತ ಇಷ್ಟು ಸ್ಪೀಡ್ ಡ್ರೈವ್ ಮಾಡಿದ್ದು. ವೀರೇಶ್ ಅವರೇ ಹೇಗಿತ್ತು? ಎಕ್ಸ್ಪೀರಿಯನ್ಸು ಓವರ್ಟೇಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ನಾನು ಹೇಳಿದ್ದು ಹೇಳ್ಬೇಡ, ಅದು ಬಿಟ್ಟು ನಿನಗೇನು ಫೀಲ್ ಆಯ್ತು ಅದು ಹೇಳು. ಭಯ ಸ್ಟಾರ್ಟ್ ಆಯ್ತು ನೋಡಿ ವೀಕ್ಷಕರು. ಈಗ ಲೈನಿಗೆ ಬಂದ, ಅದು ಪೆಡಲ್ ಒತ್ತಿದ ತಕ್ಷಣ ಎದೆ ಒಳಗೆ ಜುಮ್ ಅಂತಿದೆ. ಹಿಂದೆ ಹೋದ್ಯಾ? 100%. ನೋಡ್ತಾರೆ ವೀಕ್ಷಕರೇ, ಯಾರಪ್ಪ ಏನು ಹೆಲ್ಮೆಟ್ ಹಾಕೊಂಡು ಕಾರ್ ಹೊಡಿತಾನಂತ. ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಎಕ್ಸ್ಟೀರಿಯರ್, ಇಂಟೀರಿಯರ್, ಇಂಜಿನ್ ಸ್ಪೆಸಿಫಿಕೇಶನ್, ಪ್ರೈಸ್ ಡೀಟೇಲ್ಸ್. ನಿಮಗೆ ಇನ್ನೂ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.